ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಲೋಕಲ್ ಕನ್ನಡತಿ ಚಾನೆಲ್ಗೆ ಸ್ವಾಗತ. ನಾನು ಅರ್ಷಿಯ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದು ಕೊನೆ ಹಂತಕ್ಕೆ ಬಂದಿದ್ದು ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ 3991 ಪುಟಗಳು ಹೊಂದಿರುವ ಈ ಚಾರ್ಜ್ ಶೀಟ್ನಲ್ಲಿ A2 ಆರೋಪಿಯಾಗಿರುವ ದರ್ಶನ್ ರವರ ಪಾತ್ರ ಏನು, ತಪ್ಪಾಗಿದೆ ಬಿಟ್ಬಿಡಿ ಎಂದು ಅಂಗಲಾಚಿದರೂ ಕೂಡ ಆತನ ತಲೆಯನ್ನ ಲಾರಿಗೆ ಜಜ್ಜಿ ಹೀನಾಮಾನವಾಗಿ ಥಳಿಸಿರುವುದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. A1 ಆರೋಪಿಯಾಗಿರುವ ಪವಿತ್ರ ಗೌಡ ಪ್ರಚೋದನೆಯೇ ಈ ಕೊಲೆಗೆ ಮುಖ್ಯ ಕಾರಣ ಅಂತ ಕೂಡ ಗುರುತಿಸಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಪವಿತ್ರ ಗೌಡ ಅವರು ತಮ್ಮ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡ್ತಾರೆ. ನಂತರ ಅದೇ ಚಪ್ಪಲಿಯಿಂದ ದರ್ಶನ್ ರವರು ಮನಸ್ಸೋ ಇಚ್ಛೆ ಬಂದು ಥಳಿಸಿ ಆತನ ತಲೆಯನ್ನು ಕೂಡ ಲಾರಿಗೆ ಜಜ್ತಾರೆ. ಆತನನ್ನು ಬಿಡಬೇಡಿ, ಕಿಲ್ ಹೇಮ್ ಎಂದು ಕಿರುಚಾಡಿದ್ದ ಪವಿತ್ರ ಗೌಡ. ಈ ಕಿರ್ಚಾಟಕ್ಕೆ ಅಲ್ಲಿದ್ದವರು ರೇಣುಕಾಸ್ವಾಮಿನ ಮನಬಂದ ಹಾಗೆ ಹೊಡಿತಾರೆ ಮತ್ತು ದರ್ಶನ್ ರವರು ತಮ್ಮ ಬೂಟ್ನಿಂದ ಆತನ ಮರ್ಮಾಂಗಕ್ಕೆ ಎದೆಗೆ ಕೂಡ ಹೊಡಿತಾರೆ. ಇದೆಲ್ಲದರಿಂದ ಆತ ಸಾವನ್ನಪ್ಪ ಅಂತ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟ ಆಗಿದೆ. ಅಪಹರಣ ಮಾಡೋದ್ರಿಂದ ಹಿಡಿದು ಕೊಲೆ ಮಾಡೋ ತನಕ ಪವಿತ್ರ ಗೌಡ ಅವರ ಪಾತ್ರ ಮುಖ್ಯವಾಗಿರೋದ್ರಿಂದ ಅವರನ್ನ A1 ಆರೋಪಿ ಅಂತ ಗುರುತಿಸಲಾಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ ನಂತರ ದರ್ಶನ್ ಹಾಗೂ ಪವಿತ್ರ ಶವವನ್ನು ಸಾಗಿಸುವಂತೆ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಹಣವನ್ನು ನೀಡಿ ಈ ಪ್ರಕರಣವನ್ನ ಬೇರೆ ಅವರು ಒಪ್ಕೊಳ್ಳುವಂತೆ ಕೂಡ ಸೂಚನೆ ನೀಡುತ್ತಾರೆ. ಈ ಪ್ರಕರಣದಲ್ಲಿ ಒಟ್ಟು 17 ಮಂದಿ ಇದ್ದು, ಆದರೆ 3 ಜನರನ್ನು ಹೊರತುಪಡಿಸಿ ಮಿಕ್ಕೆಲ್ಲರ ಮೇಲೂ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ 3 ಸಾಕ್ಷಿದಾರರು, RTO ಆಫೀಸರ್ಗಳು ಹಾಗೂ ವೈದ್ಯರು ಮತ್ತು 56 ಪೊಲೀಸ್ ಸಿಬ್ಬಂದಿಗಳು ಸಾಕ್ಷಿಯನ್ನ ಹೇಳ್ತಾರೆ. ಚಿತ್ರದುರ್ಗದಿಂದ ದಾರಿಯುದ್ದಕ್ಕೂ ಹಲ್ಲೆ. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ಕರೆ ತರಬೇಕಾದ್ರೆ ರಾಘವೇಂದ್ರ ಹಾಗೂ ಆತನ ಸ್ನೇಹಿತರಾದ ಅನುಕುಮಾರ್, ರವಿಶಂಕರ್ ಹಾಗೂ ಜಗದೀಶ್ ಎನ್ನುವರು ರೇಣುಕಾಸ್ವಾಮಿಗೆ ದಾರಿಯುದ್ದಕ್ಕೂ ಹಲ್ಲೆ ಮಾಡಿರೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಕೋರ್ಟ್ನಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ದರ್ಶನ್ ಕೊಲೆ ನಡೆದ ಸ್ಥಳದಲ್ಲಿ ಇದ್ದಿದ್ದು ಹಾಗೂ ಅಲ್ಲಿಂದ ಹೊರಟಿದ್ದು ಎಲ್ಲವೂ CCTV ದೃಶ್ಯದಲ್ಲಿ ಸೆರೆಯಾಗಿದೆ. ದರ್ಶನ್ ಬಟ್ಟೆ ಹಾಗೂ ಶೂನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಇದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿವೆ. ಒಟ್ಟಾರೆ 231 ಸಾಕ್ಷಿಗಳ ಉಲ್ಲೇಖ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ 3 ಪ್ರತ್ಯಕ್ಷ ಸಾಕ್ಷಿದಾರರು, FSL ಮತ್ತು CFSನ ಒಟ್ಟು 8 ಸಾಕ್ಷ್ಯಗಳು, ಸೆಕ್ಷನ್ 164 ಅಡಿಯಲ್ಲಿ 27 ಜನರ ಹೇಳಿಕೆಗಳು, ಸೆಕ್ಷನ್ 161 ಅಡಿಯಲ್ಲಿ 70 ಜನರ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇದರ ಜೊತೆಗೆ 59 ಜನ ಸಮಕ್ಷಮದಲ್ಲಿ ಮಹಜರು ಮಾಡಲಾಗಿದೆ. 8 ಇತರ ಸರ್ಕಾರಿ ಅಧಿಕಾರಿಗಳು ಸಾಕ್ಷಿ ಕೂಡ ಉಲ್ಲೇಖ ಮಾಡಲಾಗಿದ್ದು 56 ಜನ ಪೊಲೀಸರು ಸೇರಿ 231 ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದ ಬಹುತೇಕ ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. 28 ಸ್ಥಳದಲ್ಲಿ ಪೊಲೀಸರು ಮಹಜರು ಮಾಡಿದ್ದಾರೆ. 17 ನಿವಾಸದಲ್ಲಿ ಪೊಲೀಸರು ದಾಳಿ ಮಾಡಿದ್ದಾರೆ. ಹಲ್ಲೆ ವೇಳೆ ರೇಣುಕಾಸ್ವಾಮಿ ಜೀವ ಉಳಿಸಿ ಎಂದು ಅಂಗಲಾಚಿ ಬೇಡಿಕೊಳ್ಳುವ ಫೋಟೋವನ್ನು ಆರೋಪಿಗಳ ಮೊಬೈಲ್ನಿಂದ ರಿಟ್ರೀವ್ ಮಾಡಲಾಗಿದೆ. ಆರೋಪಿ ವಿನಯ್ ಮೊಬೈಲ್ನಿಂದ ಈ ಫೋಟೋ ರಿಟ್ರೀವ್ ಮಾಡಲಾಗಿದ್ದು ಅನುಕುಮಾರ್ ಮೊಬೈಲ್ನಿಂದ ಒಂದು ಮಹತ್ವದ ಆಡಿಯೋವನ್ನು ಕೂಡ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಹಲ್ಲೆ ಮಾಡುವಾಗ ಕ್ಲಿಕ್ಕಿಸಿದ ಹಲವು ಫೋಟೋಗಳು ಸಿಕ್ಕಿದ್ದು ಅದನ್ನು ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನು ಹೊಡೆಯಲು ಬಳಸಿದ ಲಾಠಿಯ ಮುಂಬದಿ ಪುಡಿ ಪುಡಿಯಾಗಿರೋ ಫೋಟೋ ಕೂಡ ಲಭಿಸಿದೆ. ನೈಲಾನ್ ಹಗ್ಗದ ಫೋಟೋವನ್ನು ಕೂಡ ಸಂಗ್ರಹಿಸಲಾಗಿದೆ. A1 ಆರೋಪಿಯಾದ ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿದ ಚಪ್ಪಲಿಯ ಫೋಟೋ ಕೂಡ ಆರೋಪ ಪಟ್ಟಿಯಲ್ಲಿದೆ. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದಿದ್ದ ನಂದೀಶ್, ನಾಗರಾಜ್ ಮತ್ತು ದರ್ಶನ್ ಅವರು ಸ್ಟೋನಿ ಬ್ರೂಕ್ ಹೋಟೆಲ್ನಿಂದ ಹೊರಬರುವ ಫೋಟೋಗಳು, ಶೆಡ್ಗೆ ದರ್ಶನ್ ಎಂಟ್ರಿ ಆಗಿರುವ CC ಕ್ಯಾಮೆರಾ ಸ್ನ್ಯಾಪ್ಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಸೇರಿಸಿವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ 39 ಗಾಯಗಳಿಗೂ ವೈದ್ಯರು ನೀಡಿರುವ ವಿವರವಾದ ವಿವರಣೆಯನ್ನು ದಾಖಲಿಸಲಾಗಿದೆ. ದರ್ಶನ್ ವಿರುದ್ಧ ಸಾಕ್ಷಿ ಹೇಳೋಕೆ ಈ 3 ರೆಡಿ ಇದ್ದಾರಂತೆ. ಸಾಕ್ಷಿ ನಂಬರ್ 1 ಪಟ್ಟಣಗೆರೆಯ ಶೆಡ್ನ ವಾಚ್ಮ್ಯಾನ್. ಹೌದು, ಈ ವಾಚ್ಮ್ಯಾನ್ ಅನ್ನ ಪೊಲೀಸರು ಪ್ರಮುಖ ಸಾಕ್ಷಿ ಅಂತ ಪರಿಗಣಿಸ್ತಾರೆ. ದರ್ಶನ್ ಶೆಡ್ಗೆ ಬಂದಾಗ ಏನಾಯ್ತು, ಹೋದಾಗ ಏನಾಯ್ತು, ಯಾವೆಲ್ಲ ವಾಹನಗಳು ಬಂದ್ವು ಹೋದ್ವು, ಇವೆಲ್ಲ ಮಾಹಿತಿಗಳನ್ನು ಈಗಾಗಲೇ ಪೊಲೀಸರಿಗೆ ಈ ವಾಚ್ಮ್ಯಾನ್ ನೀಡಾಗಿದೆ. ಜೊತೆಗೆ ಇದೇ ವಾಚ್ಮ್ಯಾನ್ ರೇಣುಕಾಸ್ವಾಮಿ ಬದುಕಿದ್ದಾಗ ನೋಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇವರು ಪ್ರಥಮ ಹಾಗೂ ಪ್ರಮುಖ ಸಾಕ್ಷಿಯಾಗ್ತಾರೆ. ಇನ್ನು ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಇನ್ನು 2 2ನೇ ಹಾಗೂ 3ನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಕೂಡ ಗುರುತಿಸಲಾಗಿದೆ. ಇನ್ನು ನಟ ದರ್ಶನ್ ರವರು ರೇಣುಕಾಸ್ವಾಮಿಯನ್ನು ಎಷ್ಟು ಗಂಟೆಗಳ ಕಾಲ ಹೊಡೆದ್ರು, ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವರಿಬ್ಬರು ಪೊಲೀಸರಿಗೆ ನೀಡಿದ್ದಾರೆ. ಇದಿಷ್ಟು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಪ್ರಮುಖ ವರದಿಗಳು. ಇನ್ನು ಈ ಪ್ರಕರಣವು ಯಾವ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.